ಹುಕ್ಕೇರಿ ತಾಲೂಕಿನಲ್ಲಿ ರಾಜ್ಯ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳು ಆರಂಭಗೊಂಡಿವೆ. ಆರಂಭದ 2 ದಿನಗಳವರೆಗೆ ಶಾಲೆಯ ಸ್ವಚ್ಛತಾ ಕೆಲಸ ಹಾಗೂ ಇತರ ಸಿದ್ಧತಾ ಕಾರ್ಯಗಳು ನಡೆದಿವೆ. ಶೈಕ್ಷಣಿಕ ವರ್ಷ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಿಹಿ ಹಾಗೂ ಬಿಸಿಯೂಟದೊಂದಿಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಪ್ರಾರಂಭೋತ್ಸವ ಜರುಗಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಬಲವರ್ಧನೆ ಎಂಬ ಘೋಷವಾಕ್ಯದೊಂದಿಗೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಿದ್ಧತಾ ಕಾರ್ಯ ಮಾಡಿಕೊಂಡಿವೆ. ಇಂದು ಬೆಳಗಿನ ಜಾವ ಹುಕ್ಕೇರಿ ನಗರದ ಕೋಟೆ ಭಾಗದ ಸರ್ಕಾರಿ ಗಂಡು ಮಕ್ಕಳ ಶಾಲೆಯ ಆವರಣದಲ್ಲಿ ಬಿಇಒ ಪ್ರಭಾವತಿ ಪಾಟೀಲ್ ಮಕ್ಕಳಿಗೆ ಆರತಿ ಮಾಡಿ ಹೂ ನೀಡುವ ಮೂಲಕ ಸ್ವಾಗತಿಸಿದರು. ನಂತರ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್, ಮೇ 29ರಂದು ಪಾಲಕರ ಸಭೆ ಜರುಗಿಸಿ ಮಕ್ಕಳ ಕಲಿಕಾ ಗುಣಮಟ್ಟ ಹೆಚ್ಚಿಸಲು ಶೈಕ್ಷಣಿಕ ಬಲವರ್ಧನೆ ಮತ್ತು ತಂತ್ರಜ್ಞಾನದ ಆಧಾರಿತ ಬೋಧನೆ ಮಾಡಲಾಗಿದೆ. ಕಾರಣ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಹರಿಸಿ ಪ್ರತಿದಿನ ಶಾಲೆಗೆ ಬರುವಂತೆ ನೋಡಿಕೊಳ್ಳಲು ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಸೂಚನೆ ನೀಡಲಾಗಿದೆ ಎಂದರು. SSLC ಒಂದು ಫಲಿತಾಂಶ ಏನು ಕಡಿಮೆಯಾಗಿದೆ, ಅದನ್ನು ನಾವು ಇಟ್ಟುಕೊಂಡು ಈ ಸಲ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇವತ್ತು ಎಮ್ಕನ್ಮಡಿ ಮತಕ್ಷೇತ್ರ ಇರ್ಬೋದು, ಹುಕ್ಕೇರಿ ಮತಕ್ಷೇತ್ರ ಇರ್ಬೋದು, ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ ಬಹಳಷ್ಟು ಒತ್ತನ್ನು ಕಲಿಕೆಗೆ ಕೊಡುವಂಥದ್ದನ್ನು ನಾವು ಅವರಿಗೆ ಮಾರ್ಗದರ್ಶನವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಮಿಂಚಿನ ಸಂಚಾರಕ ತಂಡಗಳನ್ನು ಕೂಡ ನಾವು ಮಾಡಿದ್ದೀವಿ ಸರ್. ಅದನ್ನು ಕೂಡ ಈಗ ನಾಳೆಯಿಂದ ಎಲ್ಲ ಶಾಲೆಗಳಲ್ಲಿ ಮಕ್ಕಳು ಖುಷಿಯಿಂದ ಶಾಲೆಗೆ ಬರಬೇಕು. ಸೊ ಹಂಗೆ ಏನಂತಂದ್ರೆ ತಳಿರು, ತೋರಣ, ರಂಗೋಲಿ ಇರ್ಬೋದು, ಅವರಿಗೆ ಸಿಹಿಯನ್ನು ಕೊಡುವುದ್ರ ಮೂಲಕ ಮಕ್ಕಳನ್ನು ಸಿಹಿ ಚಾಕ್ಲೇಟ್ ಹೂಗಳನ್ನು ಕೊಡುವುದ್ರ ಮೂಲಕ ಆ ಮಕ್ಕಳನ್ನು ಸ್ವಾಗತ ಮಾಡಿಕೊಳ್ಳಿಕ್ಕೆ ಹೇಳಿರುವಂಥದ್ದು. ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಿಸಲಾಯಿತು. ಅಕ್ಷರ ದಾಸೋಹ ನಿರ್ದೇಶಕಿ ಶ್ರೀಮತಿ ಸವಿತಾ ಹಲಕಿ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆಯಡಿ ಹಾಲು ನೀಡಿ ಮಾತನಾಡುತ್ತಾ, ಈಗಾಗಲೇ ಶಾಲೆ ಆರಂಭಕ್ಕಿಂತ ಮೊದಲು NGO ಮತ್ತು ಶಾಲೆಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್, ಅಡುಗೆ ಕೋಣೆ, ಆಹಾರ ಧಾನ್ಯಗಳ ಸ್ವಚ್ಛತೆ ಮತ್ತು ಅಡಿಗೆ ಪರಿಕರ ಸ್ವಚ್ಛಗೊಳಿಸಿ ಮಕ್ಕಳಿಗೆ ಸಿಹಿ ಭೋಜನ ನೀಡುವ ಮೂಲಕ ಶಾಲೆಯನ್ನ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು. ಶಾಲಾ ಪ್ರಾರಂಭೋತ್ಸವದ ಪೂರ್ವಭಾವಿಯಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಳೆದ 2 ದಿನಗಳಿಂದ ನಾವು ಎಲ್ಲ ಶಾಲೆಗಳಲ್ಲಿ ಅಡುಗೆ ಕೇಂದ್ರ ಮತ್ತು NGO ಸಂಸ್ಥೆಯಿಂದ ಬರ್ತಕ್ಕಂಥ ಅಡುಗೆ ಕೇಂದ್ರಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ದಿನ ಎಲ್ಲ ಮಕ್ಕಳಿಗೆ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಎಲ್ಲ ಮಕ್ಕಳಿಗೆ ಸಿಹಿ ಭೋಜನದೊಂದಿಗೆ ಎಲ್ಲ ಅಡುಗೆ ಕೇಂದ್ರಗಳಲ್ಲಿ ಹಾಗೂ NGO ಕೇಂದ್ರಗಳಲ್ಲಿ ಕ್ಷೀರಭಾಗ್ಯ ಹಾಗೂ ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಎಲ್ಲ ಶಾಲೆಗಳಿಗೆ ಸರಬರಾಜು ಮಾಡಲಾಗಿದೆ. ಶಾಲಾ ಆರಂಭದ ದಿನವೇ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ವಿತರಿಸಬೇಕು ಮತ್ತು ಜೂನ್ 1ರಿಂದ ಸೇತುಬಂಧ ಕಾರ್ಯಕ್ರಮ ಜರುಗಿಸಬೇಕು ಎಂದು ಆದೇಶಿಸಲಾಗಿದೆ. ಆದರೆ ಹುಕ್ಕೇರಿ ತಾಲೂಕಿಗೆ 60% ಪಠ್ಯಪುಸ್ತಕಗಳು ಮಾತ್ರ ಬಂದಿವೆ. ಅವುಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಪಠ್ಯಪುಸ್ತಕ ನೋಡಲ್ ಅಧಿಕಾರಿ RM ನಡುಮನಿ ಮಾಧ್ಯಮದವರಿಗೆ ಹೇಳಿದರು. 14 ಮತ್ತು 25 ಸಾಲಿನ ಪಠ್ಯಪುಸ್ತಕಗಳು ನಮ್ಮ ತಾಲೂಕಿಗೆ 56% ಬಂದಿದ್ದು, ಈಗಾಗಲೇ ನಾವು 44% ಶಾಲೆಗೆ ಕಳಿಸ್ತಾ ಇದ್ದೇವೆ. ಇದಕ್ಕೆ ತಾನೇ ಮುಂಜಾನೆ ಬಂದಿದ್ದು ಅವುಗಳು ಕೂಡ ಈಗ ಕಳಿಸುವ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಮೊದಲನೇ ಸಮಯದ ಪಠ್ಯಪುಸ್ತಕಗಳು ಈಗಾಗಲೇ ಕಳಿಸಿದ್ದು, 2ನೇ ಸಮಯದ ಪಠ್ಯಪುಸ್ತಕ ಕೂಡ ನಾವು ಕಳಿಸ್ತಾ ಇದ್ದೇವೆ. ಜೊತೆಗೆ ವರ್ಕ್ ಬುಕ್ ಮತ್ತು ಡೈರಿನೂ ಕೂಡ ನಾವು ಎಲ್ಲ ಶಾಲೆಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮುಖ್ಯ ಶಿಕ್ಷಕರು ಇಲ್ಲಿ ಬಂದು ಯಾವ ಟೈಟಲ್ಗಳನ್ನು ಟಿಕ್ ಹಾಕ್ಬಿಡ್ತಾ ಅವ್ರು ಕನ್ಫರ್ಮ್ ಮಾಡ್ಕೊಂಡ್ರೆ ಅವ್ರ ಗಾಡಿಯಲ್ಲಿ ಹಾಕಿಸಿ ನಾವು ಕಳಿಸ್ತಾ ವ್ಯವಸ್ಥೆಯನ್ನು ಮಾನ್ಯ
ಕ್ಷೇತ್ರ ಶಿಕ್ಷಣ ಮಾರ್ಗದರ್ಶನದಲ್ಲಿ ನಾವು ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಿಆರ್ಸಿ ಎಎಸ್ ಪದ್ಮನ್ನವರ್, ಆರ್ಎಂ ಶೆಟ್ಟಿಮನಿ, ಸಿಆರ್ಪಿ ಪಿ ವಿನಯ್ ರಜಪೂತ್, ಬಿಆರ್ಪಿಎಂವಿ ಮಾಸ್ತಮರಡಿ, ಮಂಜುಳಾ ಅಡಿಕೆ, ಮಹಾಂತೇಶ್ ಹಿರೇಮಠ್, ಪಾಲಕರು, ಮಕ್ಕಳು ಉಪಸ್ಥಿತರಿದ್ದರು. ಶಾಲೆಗಳು ಪ್ರಾರಂಭವಾಗಿವೆ, ಮಕ್ಕಳು ಶಾಲೆಗೆ ಬರುತ್ತಿದ್ದಾರೆ. ಆದರೆ ಸರ್ಕಾರ ಪೂರ್ಣ ಪಠ್ಯ ಪುಸ್ತಕ ಒದಗಿಸಿಲ್ಲ ಹಾಗೂ ಮಕ್ಕಳಿಗೆ ಸಮವಸ್ತ್ರ, ಬೂಟ್, ಬ್ಯಾಗ್, ಇತರ ಕಲಿಕಾ ಸಾಮಗ್ರಿಗಳನ್ನ ಯಾವಾಗ ಒದಗಿಸುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ರಾಜು ಬಾಗಲಕೋಟಿ, ಇನ್ ನ್ಯೂಸ್, ಹುಕ್ಕೇರಿ. ಬೆಳಗಾವಿ